ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಹರ್ಷಸ್ ವೇ. ನಾನಿವತ್ತು ಸಬ್ಬಕ್ಕಿ ಅಥವಾ ಸಾಬುದಾನ ವಡ ಅಂತ ಏನು ಹೇಳ್ತೀವಿ ಆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊ ಬರೋಣ ಹೇಗ್ ಮಾಡೋದು ಅಂತ. ಫಸ್ಟ್ ಇಲ್ಲಿ ನಾನು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದು 6 ಗಂಟೆಗಳ ಕಾಲ. ನಾನು ಸಂಜೆಗೆ ಮಾಡ್ಕೋತಾ ಇದ್ದಿದ್ರಿಂದ ಬೆಳಿಗ್ಗೆ ನೆನೆಯೋದಿಕ್ಕೆ ಹಾಕಿದ್ದೆ. ನೀವೇನಾದ್ರೂ ಬೆಳಿಗ್ಗೆನೆ ಮಾಡ್ಕೋತೀನಿ ಅಂದ್ರೆ ರಾತ್ರಿನೇ ನೆನೆಸೋದಿಕ್ಕಿಡಿ. ಸಬ್ಬಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದ್ರ ಮೇಲೆ 1 ಇಂಚು ನೀರ್ ಬರೋಷ್ಟು ನೀರ್ ಹಾಕಿ ನೆನೆಯೋದಿಕ್ಕಿಟ್ರೆ ಆಯ್ತು. ಚೆನ್ನಾಗಿ ನೆನ್ಕೊಂಡು ಉದ್ರುದ್ರಾಗ ಆಗುತ್ತೆ. ಇನ್ನು ಹೇಗ್ ಮಾಡೋದು ಅಂತ ನೋಡ್ಕೊ ಬರೋಣ ಬನ್ನಿ. ನಾನಿಲ್ಲಿ ಒಂದು ಬೌಲ್ಗೆ ನೆನ್ಸಿರೋ ಸಬ್ಬಕ್ಕಿ ಹಾಕೊಂಡಿದೀನಿ. ಹಾಗೆ ಅದಕ್ಕೆ ಡ್ರೈ ರೋಸ್ಟ್ ಮಾಡಿರೋ ಕಡಲೆ ಬೀಜನ ಪುಡಿ ಮಾಡಿ ಹಾಕೊಂಡಿದೀನಿ. ಇದಕ್ಕೆ ನಾನು ಯಾವುದೇ ಎಣ್ಣೆ ಆಗ್ಲಿ ಏನು ಹಾಕಿಲ್ಲ. ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡು ಅದಕ್ಕೆ ಪುಡಿ ಮಾಡಿ ಹಾಕೊಂಡಿದೀನಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಆ ನಂತರ ಸಣ್ಣಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಂಡಿದ್ದೀನಿ. ಇನ್ನು ಅದಾದ ನಂತರ ಅದಕ್ಕೆ ಸ್ವಲ್ಪ ನಾನು ಅರಿಶಿನದ ಪುಡಿ ಹಾಗೆ ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದ್ರೆ ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು. ನಿಮ್ಮನೇಲಿ ಸಣ್ಣ ಮಕ್ಕಳು ಇದ್ದಾರೆ, ಅವರು ತಿಂತಾರೆ ಅಂತ ಅಂದ್ರೆ ಹಸಿರು ಮೆಣಸಿನಕಾಯಿನ ಅವಾಯ್ಡ್ ಮಾಡಿ. ಇನ್ನು ಇದಕ್ಕೆ ನಾನು 4 ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಹಾಕೊಂಡಿದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರ್ ಹಾಕೋ ಅವಶ್ಯಕತೆ ಇಲ್ಲ. ಆಲೂಗೆಡ್ಡೆ ಹಾಗೆ ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿಲಿ ಏನ್ ನೀರಿನ ಅಂಶ ಇರುತ್ತೆ ಅದೇ ಸಾಕಾಗುತ್ತೆ. ಚೆನ್ನಾಗಿ ಒಡೆ ಅದಕ್ಕೆ ಕಲಸಿಟ್ಕೊಂಡ ನಂತರ ನಾನಿಲ್ಲಿ ಬಾಣ್ಲಿಗೆ ಎಣ್ಣೆ ಹಾಕಿ ಕಾಯೋಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಹಿಟ್ಟನ್ನ ತಗೊಂಡು ಉಂಡೆ ಮಾಡ್ಕೊಂಡು ಒಡೆ ರೀತಿ ತಟ್ಟಿ ಎಣ್ಣೆಗೆ ಹಾಕೋತಾ ಇದ್ದೀನಿ. ಇದನ್ನ ತುಂಬಾ ತೆಳುಗ್ ತಟ್ಕೊಳ್ಳೋದು ಬೇಡ, ಸ್ವಲ್ಪ ದಪ್ಪಕ್ಕೆ ಇದ್ರೇನೆ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು ನಾನು ಹೇಗ್ ಮಾಡ್ತಾ ಇದ್ದೀನಿ ಅಂತ. ಇನ್ನು ಎಣ್ಣೆಗೆ ಹಾಕಿದ ಕೂಡಲೇ ಅದನ್ನ ಟಚ್ ಮಾಡೋದು ಬೇಡ. ಸ್ವಲ್ಪ ಹೊತ್ತು ಕುಕ್ ಆದ ನಂತರ 2 ಕಡೆ ಮಗ್ಚಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯಿಸ್ಕೋಬೇಕು, ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬಾರ್ದು. ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಮೇಲೆ ಕ್ರಿಸ್ಪಿಯಾಗಿ ಹಾಗೆ ಒಳಗೆ ಸಾಫ್ಟ್ ಆಗಿ ಕುಕ್ ಆಗುತ್ತೆ. ನೀವೇನಾದ್ರೂ ಹೈ ಫ್ಲೇಮ್ ಇಟ್ಟು ಬೇಯಿಸ್ಕೊಂಡ್ರೆ ಒಳಗಡೆ ಕುಕ್ ಆಗಿರಲ್ಲ, ಮೇಲ್ ಮಾತ್ರ ಕುಕ್ ಆಗಿರುತ್ತೆ. ಇವಾಗ ನೀವು ನೋಡ್ತಿರ್ಬೋದು ಸಬ್ಬಕ್ಕಿ ವಡೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಇದು ತುಂಬಾ ಈಸಿ ರೆಸಿಪಿ, ತುಂಬಾ ಬೇಗ ಕೂಡ ಆಗುತ್ತೆ, ಟೈಮ್ ತಗೊಳ್ಳೋದಿಲ್ಲ. ನೀವು ಆರಾಮಾಗಿ ಮಾಡ್ಕೋಬಹುದು. ಮನೆಯಲ್ಲೇ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಹೊರಗಡೆ ಏನ್ ತಿಂತೀವಿ ಅದಕ್ಕಿಂತ ಟೇಸ್ಟಿ ಆಗಿರುತ್ತೆ ಮನೆಯಲ್ಲೇ ಮಾಡೋದು. ಒಂದ್ಸಲ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗ್ ಬಂದಿತ್ತು ಅಂತ. ಇನ್ನು ಈ ವಡೆ ಹಾಗೆ ತಿನ್ನೋದು ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಚಟ್ನಿ ಬೇಕು ಅಂತ ಅಂದ್ರೆ ಗ್ರೀನ್ ಚಟ್ನಿ ಕೂಡ ಸರ್ವ್ ಮಾಡಬಹುದು ಇದ್ರ ಜೊತೆಗೆ. ಇನ್ನು ಗ್ರೀನ್ ಚಟ್ನಿ ರೆಸಿಪಿ ನಾನು ಆಲ್ರೆಡಿ ನನ್ನ ಚಾನೆಲ್ ನಲ್ಲಿ ಹಾಕಿದ್ದೀನಿ. ಇನ್ನು ಯಾರು ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇನ್ನು ನನ್ನ ಈ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.